ರಮೇಶ್ ಅವ್ರು ಮಾತಾಡ್ತಿರೋದು. ಹೌದು. ಇದು ಊಬರ್ ಕಡೆಯಿಂದ ನಿಮಗೆ ಫೀಡ್ಬ್ಯಾಕ್ಗೋಸ್ಕರ ಕರೆ ಮಾಡಿದ್ದೀವಿ. ಮಾತಾಡೋದಕ್ಕೆ ಸರಿಯಾದ ಸಮಯ ಮಾತಾಡ್ಬೋದು. ಹಾಂ ಹೇಳಿ. ಈ ಪ್ರೊಫೈಲ್ ಚೆಕ್ ಮಾಡಿದೆ, ನಿಮಗೆ ಆಟೋ ಪಾರ್ಟ್ನರ್ ಆಗಿರೋದ್ರಿಂದ ಹಾಂ ಊಬರ್ನಲ್ಲಿ ನಿಮಗೆ ತುಂಬಾ ಅಪ್ಡೇಟ್ಸ್ ಅಂತ ಆಗಿದೆ. ಹೊಸದಾಗಿ ನಿಮಗೆ ಊಬರ್ನಲ್ಲಿ ಈಗ ಒಂದು ಅರ್ನಿಂಗ್ ಡೇ ಪಾಸ್ ಅಂತ ಲಾಂಚ್ ಆಗಿದೆ. ಅಂದರೆ ಯಾವ ಥರ ಇರುತ್ತೆ ಅಂದರೆ, ಈಗ ನಿಮಗೆ ಒಂದು ₹25 ಪಾಸ್ ಅಂತ ಇರುತ್ತೆ. 500ವರೆಗೆ ನೀವು ಅರ್ನಿಂಗ್ಸ್ ಮಾಡ್ಕೋಬೋದು. ಒಂದು ನೀವು ₹50 ಅಲ್ಲ ಪಾಸ್ ಅಲ್ಲ ಅಂತ. ಮೇಡಮ್, ಅಲ್ಲ ನೀವು ಬರೀ ಪಾಸ್ ಬಗ್ಗೆನೇ ಮಾತಾಡ್ತೀರಾ ಹೊರತು ಕರೆಕ್ಟಾಗಿ ₹18 ಪೇ ಮಾಡ್ತಾ ಇದೀವಿ ಸರ್ ನಿಮಗೆ ಕಿಲೋಮೀಟ್ರಿಗೆ, ಕರೆಕ್ಟಾಗಿ ನಿಮಗೆ ಪೇಮೆಂಟ್ ಬರುತ್ತೆ ಅದು. ಸುತ್ಕೊಂಡು ಹೋದ್ರೆ ಕಸ್ಟಮರ್ ಏನನ್ನ ಸುತ್ಕೊಂಡು ಹೋದ್ರೆ ನಿಮ್ಗೆ ಅಪ್ಡೇಟ್ ಮಾಡಿಕೊಡ್ತೀವಿ, ಆ ಪೇಮೆಂಟ್ ನಾವು ಹಾಕಿಸ್ಕೊಡ್ತೀವಿ ಅಂತ ಮಾತ್ರ ಯಾವತ್ತೂ ಯಾರು ಕಾಲೇ ಮಾಡಲ್ವಲ್ಲ ಮೇಡಮ್. ಜಸ್ಟ್ ನಿಮಗೆ ಊಬರ್ನಲ್ಲಿ ಅಪ್ಡೇಟ್ ಆಗಿರೋ ಹಾಗೆ ಮೊದಲು ನಿಮಗೆ ಅರ್ನಿಂಗ್ ಡೇ ಪಾಸ್ ಅಂತ ಮಾಹಿತಿ ಕೊಡ್ತಾ ಇದ್ದೀವಿ ಸರ್, ಅಷ್ಟೇ. ಓಕೆನಾ? ಅದಾದ್ಮೇಲೆ ಮೇಡಮ್ ನಿಮ್ಗೆ ಏನು ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ ನೋಡಿ, ಎಲ್ಲಾನು ರಿಸಲ್ಯೂಷನ್ ಕೊಡ್ತೀವಿ ನಿಮಗೆ. ಇಲ್ಲ ಮೇಡಮ್, ನಮಗೆ ಊಬರ್ನಲ್ಲಿ ಡ್ಯೂಟಿ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಊಬರ್ನಿಂದ ತುಂಬ ಸಫರ್ ಆಗಿಬಿಟ್ಟಿದ್ದೀವಿ ನಾವು. ಏನು ಕಿಲೋಮೀಟ್ರ್ ದುಡ್ಡೇ ಕರೆಕ್ಟಾಗಿ ಬರಲ್ಲ, ಸುತ್ಕೊಂಡೋದೇ ಪೇಮೆಂಟ್ ಬರಲ್ಲ. ನೀವು ಕಸ್ಟಮರ್ಗಳನ್ನ ಉದ್ಧಾರ ಮಾಡ್ತೀರಾ ಹೊರತು ಡ್ರೈವರ್ಗಳು ಗ್ಯಾಸ್ ಹಾಕ್ಕೊಂಡು ಗಾಡಿಗೆ ಬಂಡವಾಳ ಹಾಕಿ EMI ಕಟ್ಕೊಂಡು ಹೇಗಾದರೂ ಹಾಳಾಗಿ ಹೋಗ್ಲಿ ಅಂದ್ಬಿಟ್ಟು ಊಬರ್ ಕಂಪ್ನಿನಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇಲ್ಲ ಸರ್, ಆ ಥರ ಅವ್ರಿಗೆ ನೀವು ಈಗ ಅಲ್ಲಲ್ಲ ಫೀಡ್ಬ್ಯಾಕ್ಗೋಸ್ಕರ ಕರೆ ಮೇಡಮ್, ಅಲ್ಲ ಮಾಡಿರೋದು ಸಪೋರ್ಟ್. ನೀವು ಫೀಡ್ಬ್ಯಾಕ್ ನಾನು ತಿಂಗಳ 4-5 ಫೀಡ್ಬ್ಯಾಕ್ಗೆ ಫೀಡ್ಬ್ಯಾಕ್ ಕೊಡ್ತೀನಿ. ಯಾರೇನು ಅಪ್ಡೇಟ್ ಮಾಡಿದ್ದೀರಿ ಹೇಳಿ? 100% ಅಪ್ಡೇಟ್ ಆಗಿರುತ್ತೆ. ಬಟ್ ನೀವು 3 ಮಂತ್ ಆಯ್ತು ಡ್ಯೂಟಿಗಳನ್ನ ತಗೊಂಡು ಆನ್ಲೈನ್ ಬಂದು ಒಂದ್ಸಲ ಹೌದು ಡ್ಯೂಟಿ ಮೇಡಮ್. ತಗೊಂಡು ನೋಡಿ ಸರ್, ಅಪ್ಡೇಟ್ ಆಗಿರೋದು ಅಲ್ಲ, ಶೋ ಆಗುತ್ತೆ ನಿಮಗೆ. ನಾನು ಎಲ್ಲ ಚೆಕ್ ಮಾಡಿ ಬಿಟ್ಟಿದ್ದೀನಿ ಮೇಡಮ್. ಊಬರ್ನಲ್ಲಿ ನಾವು ಡ್ಯೂಟಿ ಮಾಡಲ್ಲ. ಯಾವತ್ತೂ ನಮಗೆ ಎಲ್ಲರೂ ಹೇಳ್ತಾರೋ ಪಕ್ಕ ₹18 ಕಿಲೋಮೀಟ್ರ್ ಕೊಡ್ತಾ ಇದಾರೆ ಅಂತ, ಅಲ್ಲಿ ತನಕ ನಾವು ಊಬರಲ್ಲಿ ಡ್ಯೂಟಿ ಮಾಡಲ್ಲ. ಯಾಕಂದರೆ ಸರ್, ಅವ್ನು ಯಾರೋ ಎಲ್ಲೋ ಕೂತಿರೋನು, ನಿಮ್ಮ ಊಬರ್ನವನು CEO ಬಂದು ಎಲ್ಲೋ ಕಂಟ್ರಿನಲ್ಲಿ ಕೂತಿರೋನು, AC ರೂಮಲ್ಲಿ ಕೂತಿರೋನು. ನಾವು ಮಳೆ ಚಳಿ ಗಾಳಿ ಅಂದಿರ ರೋಡಲ್ಲಿ ಇರೋರು ನಾವು ಗ್ಯಾಸ್ ಹಾಕ್ಕೊಂಡು ಬಂಡವಾಳ ಹಾಕ್ಕೊಂಡು ಪೊಲೀಸವರು RTO ಇದೆಲ್ಲ ನೋಡಿಕೊಂಡು ನೀವು ಬೈಕ್ ಟ್ಯಾಕ್ಸಿ ಬೇರೆ ಬಿಟ್ಟಿದ್ದೀರಾ ಯಾರನ್ನ ಉದ್ಧಾರ ಮಾಡೋಕ್ಕೆ ಅಂತ. ಇಲ್ಲ ಸರ್, ಬೈಕ್ ಟ್ಯಾಕ್ಸಿಯಿಂದ ನಿಮಗೆ ಅಲ್ಲ ಯಾವುದೇ ರೀತಿ ತೊಂದರೆ ಅಲ್ಲಲ್ಲ ಒಂದು ಆಗೋದಿಲ್ಲ ನಿಮಿಷ, ಸರ್. ಯಾಕಾಗಲ್ಲ ಮೇಡಮ್, ಯಾಕಾಗಲ್ಲ? ಮಳೆ ಬಂದರೆ ಮಾತ್ರ ಆಟೋಗೆ ಬರ್ತಾರೆ ಜನ. ಇಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಇಟ್ಕೊಂಡು ಹೋಗ್ತಾರೆ. ಬೈಕ್ ಟ್ಯಾಕ್ಸಿಗೆ ನೀವೇನು ಕೊಡ್ತಾ ಇದ್ದೀರಾ? ಒಳ್ಳೆ ರೇಟ್ ಕೊಡ್ತಾ ಇದ್ದೀರಾ, ಒಳ್ಳೆ ಬಾಡಿಗೆ ಕೊಡ್ತಾ ಇದ್ದೀರಾ. ನಾನ್ ಪೀಕ್ ಅವರಲ್ಲಿ ಎಲ್ಲ ಬುಕ್ಕಿಂಗ್ ಅವ್ರಿಗೆ ಹೋಗುತ್ತೆ. ಆಟೋದವ್ರು ಏನು ಮಾಡಬೇಕು? FC ಕಟ್ಟಿ ಇನ್ಶೂರೆನ್ಸ್ ಮಾಡಿಸಿ ಯೂನಿಫಾರ್ಮ್ ಹಾಕ್ಕೊಂಡು DL ಇಟ್ಕೊಂಡು ಎಲ್ಲ ಮಾಡೋರು ನಾವು. ಅವ್ನ ಪಕ್ಕ RC ಓನರ್ ಎಲ್ಲ ಅವನು. ಅಂಥವ್ರಿಗೆಲ್ಲ ಗಾಡಿಗಳು ಕೊಟ್ಟು ಐಡಿಗಳು ಕೊಟ್ಟು ಅವ್ನ ಕೈಯಲ್ಲಿ ಡ್ಯೂಟಿ ಮಾಡಿಸ್ತೀರಾ, ನಾವು ಇಲ್ಲಿ ಮುಂಡ ಮುಚ್ಕೊಂಡು ಹೋಗ್ಬೇಕಾ? ಯೋಚನೆ ಮಾಡಿ ಸ್ವಲ್ಪ. ಯಾಕಂದರೆ ನೀವು ಇವಾಗ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀರಾ ಅಂತಂದರೆ ನಿಮ್ಗೆ ಏನೋ ಬೆನಿಫಿಟ್ ಇರುತ್ತಾನೆ ನೀವು ಮಾಡೋದು. ನಾವು ಇವಾಗ ಊಬರ್ ಕಂಪ್ನಿಗೆ ಬೆನಿಫಿಟ್ ಇಲ್ಲ, ನಾವ್ಯಾಕೆ ಮಾಡಬೇಕು? ನೀವು ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿಸಿ ನಮಗೆ ಕಿಲೋಮೀಟ್ರ್ ಕರೆಕ್ಟಾಗಿ ₹18 ಕೊಡಿಸಿ ಮೇಡಮ್, ನಾವು ಅವತ್ತೇ ಡ್ಯೂಟಿ ಮಾಡೋದು. ಅಲ್ಲಿ ತನಕ ನೀವು ದಯವಿಟ್ಟು ಕಾಲ್ ಮಾಡಬೇಡಿ ಆಯಿತಾ? ನೀವು ಲೇಡೀಸ್ ಆಗಿರೋದಕ್ಕೆ ಇಷ್ಟು ಸೌಜನ್ಯವಾಗಿ ಮಾತಾಡ್ತಾ ಇದ್ದೀನಿ. ಜೆಂಟ್ಸ್ ಆಗಿದ್ದರೆ ನನ್ನ ಲ್ಯಾಂಗ್ವೇಜೇ ಬೇರೆ ಇರ್ತಿತ್ತು. ಓಕೆನಾ? ಥ್ಯಾಂಕ್ಸ್ ಮೇಡಮ್, ನೀವು ಕೊಟ್ಟಂಥ ಮಾಹಿತಿಗೆ ಧನ್ಯವಾದ. ಇಡೀ ಫೋನ್, ಯಾಕಂದರೆ ಸುಮ್ಮನೆ ಜಾಸ್ತಿ ಮಾತಾಡಿದ್ರೆ ಆಮೇಲೆ BP ರೈಸ್ ಆಗೋಗುತ್ತೆ ನಮಗೆ. ಲೇಡೀಸ್ ಹತ್ರ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ. ಹಲೋ ಕ್ಷಮೆ ಇರಲಿ, ಆಗಲೇ ಕರೆ ಡಿಸ್ಕನೆಕ್ಟ್ ಇತ್ತಲ್ಲ, ಅದಕ್ಕೆ ಕರಿಬೇಕು ಮಾಡಿದ್ದೀವಿ. ಲೈನಲ್ಲಿದ್ದೀರಾ ಸರ್? ಹಾಂ ಹೇಳಿ ಮೇಡಮ್. ಲೈನಲ್ಲಿದ್ದೀರಾ? ಹಾಂ ಹೇಳಿ ಕೇಳಿಸ್ತಾ ಇದೆಯಾ ನಿಮಗೆ? ಹಾಂ ಸರ್, ಕೇಳಿಸ್ತಾ ಇದೆ. ಲೈನಲ್ಲಿದ್ದೀರಾ? ಹಾಂ ಇದೀವಿ, ಹೇಳಿ ಮೇಡಮ್. ಕ್ಷಮೆ ಇರಲಿ, ಈ ಥರ ಸಮಸ್ಯೆ ಫೇಸ್ ಮಾಡೋದಕ್ಕೆ. ಮೇಡಮ್ ಈ ಥರ ಸಮಸ್ಯೆ ನಮ್ಗೆ ಹೇಳ್ತೀನಿ ಕೇಳಿ. ಯಾವಾಗ ಊಬರ್ನಿಂದ ಬೈಕ್ ಟ್ಯಾಕ್ಸಿನ ಲಾಂಚ್ ಮಾಡಿದ್ರು ಆಯ್ತಾ, ನೋಡಿ ಸ್ವಲ್ಪ ನೀವು ಥಿಂಕ್ ಮಾಡಿ. ವೈಟ್ ಬೋರ್ಡ್ ಇರೋದು ಏನಕ್ಕೆ? ಕಮರ್ಷಿಯಲ್ ಪರ್ಪಸ್ಗಲ್ಲ, ಓಕೆನಾ? ಆದರೂ ನೀವು ಅದು ಕಮರ್ಷಿಯಲ್ ಪರ್ಪಸ್ಗೆ ನೀವು 2 ವೀಲರ್ ಕೊಟ್ಟಿದ್ದೀರಾ. ಸೊ ಹಂಗಾರೆ ನಾವು ಲೈಸೆನ್ಸ್ ಇಟ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಕಸ್ಟಮರ್ನ ಸೌಜನ್ಯತೆಯಿಂದ ಮಾತಾಡಿಸಿ ಅವ್ರ ಬಗ್ಗೇಜ್ ಎಲ್ಲ ಹಿಡ್ಕೊಂಡು ಡೋರ್ ಟು ಡೋರ್ ಪಿಕಪ್ ಮಾಡಿ ಡ್ರಾಪ್ ಮಾಡಿ, ನಮ್ಮ ಸೇಫ್ಟಿಗಿನ್ನ ಅವ್ರ ಸೇಫ್ಟಿ ಅಂತ ನಾವು ಮುಖ್ಯ ನೋಡೋರು ಆಯಿತಾ? ನಮ್ಮ ಆಟೋದಲ್ಲಿ ಬಂದಾಗ ಹೆಚ್ಚು ಕಮ್ಮಿ ಆದರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅಂತ ಬೈಕ್ನಲ್ಲಿ ಹೋದರೆ ಏನು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಅಂಥವ್ರಿಗೆ ನಿಮ್ಮ ಕಂಪ್ನಿಯಿಂದ ನೀವು ಅವ್ರಿಗೆ ಏನೂ ಇಲ್ದಿರಂಗೆ, ಲಂಗು ಲಗಾಮ ಇಲ್ದಿರಂಗೆ ಕಾನೂನು ಬಾಹಿರವಾಗಿ ನೀವು ನಡೆಸ್ತಾ ಇದ್ದೀರಾ. ನೀವು ಕಾನೂನು ಬಾಹಿರವಾಗಿ ಬೈಕ್ ಟ್ಯಾಕ್ಸಿ ನಡೆಸೋದ್ರಿಂದ ನಮ್ಮ ಆಟೋ ಚಾಲಕರಿಗೆ ಆಗಲಿ ಕ್ಯಾಬ್ ಚಾಲಕರಿಗೆ ಆಗಲಿ ಇವತ್ತು ಎಷ್ಟು ಹೊಡೆತ ತಿಂದಿದ್ದೀವಿ ಗೊತ್ತಾ ನಾವು? ₹97 ಆಗಿದೆ ಗ್ಯಾಸ್ ರೇಟು. ₹96 ಗ್ಯಾಸ್ ಕೊಟ್ಟು ಹಾಕಿಸ್ತಾ ಇದ್ದೀವಿ ನಾವು ಆಯಿತಾ? ₹54 ಇದ್ದಿದ್ದು ಏನು ಕೊಟ್ಟಿದ್ದೀರಾ? ನಮ್ಗೆ ಏನು ಮಾಡಿದ್ದೀರಾ ಹೋಗ್ಲಿ ಇಲ್ಲಿ ತನಕ? ಊಬರ್ ಕಡೆಯಿಂದ ಒಂದು ಇನ್ಶೂರೆನ್ಸ್ ಕೊಟ್ಟಿದ್ದೀರಾ ಹೋಗ್ಲಿ? ಇಲ್ಲ. ಒಂದು ಏನಾದರೂ ಬೇರೆ ಒಂದು ಸವಲತ್ತುಗಳು ಮಾಡಿಕೊಟ್ಟಿದ್ದೀರಾ? ಇಷ್ಟು ವರ್ಷಗಳಿಂದ ನಾವು ನಿಮ್ಮ ಕಂಪ್ನಿನಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಲ್ಲ, ಏನು ಮಾಡಿದ್ದೀರಾ ನೀವು ಅಂತ ಡ್ರೈವರ್ಗಳಿಗೆ? ಏನೂ ಮಾಡಿಲ್ಲ ಅಲ್ವಾ? ಮತ್ತು ಸುಮ್ಮನೆ ನೀವು ಕಾಲ್ ಮಾಡೋದ್ರಿಂದ ಏನು ಪ್ರಯೋಜನನೇ ಇಲ್ಲ ಮೇಡಮ್. ಯಾವತ್ತೂ ನೋಡಿ, ಒಂದು ಕಂಪ್ನಿ ನಡೆಸಬೇಕಾದವನು ಯಾರಿಂದ ಬೆಳೀತಾನೋ ಅವ್ರನ್ನ ತುಳಿಬಾರ್ದು. ನೀವು ಊಬರ್ನವರು ಬೆಳಿಬೇಕಾದ್ರೆ ಆಟೋ ಡ್ರೈವರ್ಗಳು ಬೇಕಾಗಿತ್ತು, ಕ್ಯಾಬ್ ಡ್ರೈವರ್ಗಳು ಬೇಕಾಗಿತ್ತು. ಇವತ್ತು ನಿಮಗೆ ಏನಾಗಿದೆ ಅಂದರೆ
ಟೂ ವೀಲರ್ ಬಂದಮೇಲೆ ಅವನು ರ್ಯಾಪಿಡ್ ಅದೊಂದು ಕಿತ್ತೋದವನು ಅಲ್ಕ ಸುಳೆ ಮಗ ಸಾರಿ ಬೇಜಾರು ಮಾಡ್ಕೋಬೇಡಿ ಇನ್ನು ಅವ್ನು ಸ್ಟಾರ್ಟ್ ಮಾಡ್ದ ಅಂದ್ಬಿಟ್ಟು ನೀವೆಲ್ಲ ಅವ್ನ ಹಿಂದ್ಗಡೆ ಬಾಕಿ ಗೆದ್ದೆ ಬಾಡ ಹಿಡ್ಕೊಂಡು ಎಲ್ಲ ಹೋಗಿದ್ದೀರಾ. ಇದು ನಿಮ್ಗಳಿಗೆ ನಿಮ್ಮ CEO ಫಸ್ಟು ಮೆಟ್ ತಗೊಂಡು ಹೊಡಿಬೇಕು. ಎಜುಕೇಟೆಡ್ ಫಾರ್ ಪೀಪಲ್, ಅವನು ಅನ್ಎಜುಕೇಟೆಡ್ ಆಗಿ ಗೊತ್ತಿಲ್ಲ. ದುಡ್ಡು ಮಾಡಬೇಕು, ಈ ಥರ ತಲೆ ಹಿಡಿದು ಮಾಡಬಾರ್ದು. ಕಷ್ಟಪಟ್ಟು ಮಾಡಬೇಕು. ನಾವು ಮಾಡ್ತಾ ಇದ್ದೀವಿ ಕಷ್ಟಪಟ್ಟು. ಈ ಥರ ಎಲ್ಲ ಅನ್ಯಾಯವಾಗಿ ಸಂಪಾದನೆ ಮಾಡಿ ಅದೇನು ಉದ್ಧಾರ ಆಗ್ತಾನೋ ಅದು ಅವ್ನು ಹಿಡಿದ್ಮೇಲೆ ಏನು ಹಾಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಸಾಯ್ಬೇಕಾದ್ರೆ ನಿಮ್ಮ ಕಂಪ್ನಿ ಓನರು ಒಬ್ರಿಗೆ ಹೊಟ್ಟೆ ಉರ್ಸ್ ತಿನ್ಬಾರ್ದ್ರಿ. ಕಲಿಯುಗ ಇದು. ತಿಂತಾನೆ ನೋಡಿ ಅತಿ ಶೀಘ್ರದಲ್ಲೇ ದೊಡ್ಡ ಕಾಯಿಲೆ ಬಂದು.